ನನ್ನ ಭಾರತ ದೇಶದ ಸಮಸ್ತ ಜನತೆಗೆ ನಮಸ್ಕಾರಗಳು, ಶುಭೋದಯ, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಾವು ಟುಡೇ ಐ ಆಮ್ ಕಮಿಂಗ್ ಟು ವಾಕಿಂಗ್. ಹೋಪ್ ಎವ್ರಿ ಒನ್ ಆರ್ ಗುಡ್. ಎಲ್ಲರೂ ಖುಷಿಯಿಂದ ಇದ್ದೀರಿ ಅಂದ್ಕೊಳ್ತಿದ್ದೀನಿ. ಬಸ್ಸುಗಳು ಬರ್ತಾಯಿದೆ, ವೆಹಿಕಲ್ಸ್ ಬರ್ತಾಯಿದೆ. ಸಾರಿ. ಚಲೋ ಮತ್ತೆ ಸ್ಟಾರ್ಟ್ ಮಾಡೋಣ. ವಾಕಿಂಗ್ ಮುಗಿತಾ ಬಂತು. ರೈತರೆಲ್ಲ ಅವರು ಕೆಲಸಗಳು ಮಾಡ್ತಾಯಿದ್ದಾರೆ. ನಾನಿರೋ ಜಾಗದಲ್ಲಿ ಕಲಾಶಿಲ್ಪಿಗಳು ಬೇಕು. ಸ್ವಲ್ಪ ನೇಚರ್ ತೋರಿಸ್ತೀನಿ. ನೋಡಿ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ತೋಟ ಇದೆ. ತೋಟ ಕಾಣಿಸುತ್ತೆ. ಇದೆಲ್ಲ ಗೋಧಿ ಅಂತ ಹೇಳ್ತಾರಲ್ಲ, ವೀಟ್. ಇದು ನಮ್ಮ ಪ್ರಕೃತಿ. ಎಲ್ರಿಗೂ ಕಾಣಿಸ್ತಾ ಇದೆ. ಚೆಂದಾಗಿದ್ದೀರಾ? ಎಲ್ರಿಗೂ ಒಳ್ಳೆಯದಾಗಲಿ. ನೋಡಿರಿ, ಮತ್ತೆ ಇಲ್ಲಿ ಶಿಲ್ಪಿಗಳು ಜಾಸ್ತಿ. ನೋಡಿ ಹೇಗಿಲ್ಲ ಮೂರ್ತಿಗಳು ಮಾಡಿಟ್ಟಿದ್ದಾರೆ. ನೋಡಿ ರಾಜ್ಕುಮಾರ್ ನೋಡಿ ಹೇಗೆ ಕಾಯ್ತಾ ಇದೆ ಅಂತ. ಚಲೋ, ಮತ್ತೆ ಹೈವೇಗೆ ಬಂದ್ಬಿಟ್ಟೆ. ಮತ್ತೆ ಒಂದು ವೆಹಿಕಲ್ ಬಂತು ಕಣ್ರಿ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಏನು ಚೆಂದ ಕಾಣಿಸ್ತಾ ಇದೆ. ಚಲೋ, ಟುಡೇ ಯಾವ ಟಾಪಿಕ್ ಮೇಲೆ ಮಾತಾಡೋದು? ಹೋಪ್ಸ್, ನಂಬಿಕೆ ಅನ್ನೋದಲ್ಲ. ನಂಬಿಕೆ ಅನ್ನೋದು ಅದು ಎಷ್ಟು ಬೇರೆ ಕಟ್ಟಿದ್ರೂ ಅದಕ್ಕೆ ಏನೂ ಮಾಡೋಕ್ಕಾಗೋದಿಲ್ಲ ಸರ್. ಎಷ್ಟೇ ಬೇರೆ ಕೊಟ್ಟರು ನೀವು ನಂಬಿಕೆ ಉಳಿಸ್ಕೊಳ್ಳೋದು ಬಹಳ ಅಂದರೆ ಬಹಳ ಬೇಕು. ಯಾಕಂದರೆ ನಂಬಿಕೆನೇ ಇರಲಿಲ್ಲ ಅಂದರೆ ಜೀವನನೇ ನಡೆಯೋದಿಲ್ಲ. ಅದಕ್ಕೆ ನಂಬಿಕೆ ಅನ್ನೋದು ನಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ. ಮತ್ತೊಂದು ವೆಹಿಕಲ್ ಬರ್ತಾಯಿದೆ, ಅದು ಹೋಗಲಿ. ಜಗತ್ತಿನಲ್ಲಿ ಏನೇನು ಕೆಲಸಗಳಾಗುತ್ತೆ, ಏನೇನು ಆಗುತ್ತಲ್ಲ, ಅದೆಲ್ಲ ಈ ಒಂದೇ ನಂಬಿಕೆಯನ್ನು ಪಿಲ್ಲರ್ ಮೇಲೆ ನಿಂತಿರೋದು. ಪ್ರತಿಯೊಂದು ನಂಬಿಕೆ ಮೇಲೆ ನಿಂತಿರೋದು. ನಿಜಾನ ಹೇಳ? ನಂಬಿಕೆ ಏನೇನು ನಂಬಿಕೆ ಇದೆ ಅಂತ ಮನೆಯಿಂದ ಹೋಗ್ಬಿಡೋಣ. ತಂದೆ ತಾಯಿಗೆ ಮಕ್ಕಳ ಮೇಲೆ ನಂಬಿಕೆ, ಮಕ್ಕಳು ಅವರವರ ಹೆಂಡಂದಿರ ಮೇಲೆ ನಂಬಿಕೆ, ಹೆಂಡಂದಿರು ಗಂಡನ ಮೇಲೆ ನಂಬಿಕೆ, ಗಂಡ ಹೆಂಡತಿಯರು ಅವರ ಮಕ್ಕಳ ಮೇಲೆ ನಂಬಿಕೆ. ಹೊರಗಡೆ ಒಬ್ಬ ವ್ಯಾಪಾರಿ ತನ್ನ ಕಸ್ಟಮರ್ ಮೇಲೆ ನಂಬಿಕೆ, ಕಸ್ಟಮರಿಗೆ ತನ್ನ ವ್ಯಾಪಾರಿಯ ಮೇಲೆ ನಂಬಿಕೆ, ಸ್ಟೂಡೆಂಟ್ಸ್ಗೆ ತಮ್ಮ ಶಿಕ್ಷಕರ ಮೇಲೆ ನಂಬಿಕೆ, ಶಿಕ್ಷಕರಿಗೆ ತಮ್ಮ ಸ್ಟೂಡೆಂಟ್ ಮೇಲೆ ನಂಬಿಕೆ, ಹೀಗೆ ಎಕ್ಸೆಟ್ರಾ.
ಈ ನಂಬಿಕೆ ಇದ್ದಿರಲಿಲ್ಲ ಅಂದರೆ ಮೇ ಬಿ ಸ್ವಲ್ಪ ಜೀವನ ಕಷ್ಟ ಅನಿಸುತ್ತೆ ನನಗೆ. ಯಾಕಂದರೆ ನಿಮಗೆ ನಂಬಿಕೆನೇ ಇದ್ದಿರಲಿಲ್ಲ ಅಂದರೆ again I'm coming from my destination. Look at that. ಚಂದ ಕಾಣಿಸ್ತಾ ಇದ್ರೆ ಸರಿ. ನಂಬಿಕೆ, ಅದಕ್ಕೆ ಎಲ್ಲರ ಮೇಲೆ ನಂಬಿಕೆ ಇಟ್ಕೊಂಡೇ ಜೀವನ ಮಾಡ್ತಾ ಇರೋದು. ಯಾರ ಮೇಲಾದರೂ ನಂಬಿಕೆ ಇದ್ದಿರಲಿಲ್ಲ ಅಂತಾರೆ, ನೀವು ನಂಬಲಿಲ್ಲ ಅಂದರೆ ನೀವು ನಿಮ್ಮ ಜೀವನದಲ್ಲಿ ಖುಷಿ ಇರೋಕ್ಕೇ ಸಾಧ್ಯ ಇಲ್ಲ ಸರ್. ಅದು ಈಗಿನ ಜಗತ್ತಿನಲ್ಲಿ, ಈಗ ನಡೀತಾ ಇರೋ ಲೈಫ್ ಸ್ಟೈಲ್ನಲ್ಲಿ ತುಂಬಾ ಕಡಿಮೆ ಆಗ್ತಾಯಿದೆ ಅನಿಸುತ್ತೆ. ಅದಕ್ಕೆ ಪ್ರತಿಯೊಬ್ಬರೂ ತಮ್ಮ ಜೀವನನ ನರಕದ ಹಾಗೆ ಮಾಡ್ಕೋತಾ ಇದ್ದಾರೆ ಅನಿಸುತ್ತೆ. ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅನಿಸುತ್ತೆ. ಈ ಲೈನ್ ನಿಮ್ಗೆ ಇಷ್ಟ ಆಗಿರ್ಬೋದು ಅನಿಸುತ್ತೆ. ಯಾಕಂದರೆ ಈಗ ಬರ್ತಾ ಈಗಿನ ಕಾಲದಲ್ಲಿ ಮಕ್ಕಳ ಮೇಲೆ ತಂದೆ ತಾಯಿ ನಂಬಿಕೆ ಇರೋದಿಲ್ಲ, ತಂದೆ ತಾಯಿ ಮೇಲೆ ನಂಬಿಕೆ ಇರೋದಿಲ್ಲ, ಹೆಂಡತಿ ಮೇಲೆ ನಂಬಿಕೆ ಇಲ್ಲ, ಹೆಂಡತಿ ಗಂಡನ ಮೇಲೆ ನಂಬಿಕೆ ಇಲ್ಲ, ಪ್ರೀತಿಸೋರು ಅವರೊಬ್ಬರ ಮೇಲೆ ನಂಬಿಕೆ ಇಲ್ಲ. ಚಲೋ ಅಗೇನ್ ವೆಹಿಕಲ್ಸ್ ಆರ್ ಕಮಿಂಗ್. ಸಾರಿ ಫಾರ್ ದ್ಯಾಟ್. ಹೀಗಾಗಿ ಯಾರ ಮೇಲೂ ನಂಬಿಕೆ ಇಡದೇನೆ ತಮ್ಮ ಜೀವನ ಸಾಗಿಸ್ತಾ ಇದ್ದಾರೆ. ಹಾಗಿದ್ಮೇಲೆ ಲೈಫಲ್ಲಿ ನಾವು ಜೀವನ ಮಾಡಿ ಏನು ಸಾಧಿಸಬೇಕು ಅಂತ ಮಾಡಿದ್ವಿ ಹೇಳಿ ಸರ್? ನನಗೆ ತಿಳಿದ ಮಟ್ಟಿಗೆ ನೀವು ನಂಬಿಕೆ ಇಡಲಿಲ್ಲ ಅಂದರೆ ನಿಮ್ಮ ಜೀವನನೇ ಇಲ್ಲ. ಅದಕ್ಕೆ ನಂಬಿಕೆನ ಒಂದು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ನಿಮ್ಮ ಜೀವನವನ್ನು ಸುಖಮಯವಾಗಿ ಮಾಡಿಕೊಂಡು ಖುಷಿಯಿಂದ ಇಷ್ಟಪಡ್ತೀನಿ. ನೀವು ಎಷ್ಟು ನಂಬುತ್ತೀರೋ, ನಿಮ್ಮ ನಂಬಿಕೆಯನ್ನು ನೀವು ಎಷ್ಟು ಕೊಡ್ತೀರೋ ಜನರಿಗೆ, ಅಷ್ಟು ನೀವು ಮನಸ್ಸು ಹಗುರವಾಗಿರುತ್ತೆ, ಖುಷಿಯಾಗಿರ್ತೀರ, ಸಂತೋಷದಿಂದ ಇರ್ತೀರ. ನಿಮ್ಮ ಕೆಲಸಗಳೆಲ್ಲ ಸರಾಗವಾಗಿ ನಡೆಯುತ್ತೆ. ನಿಜ ತಾನೆ? ಸೊ ಎಲ್ಲರಿಗೂ ಹೇಳೋದು ಇಷ್ಟೇ ಅಂದರೆ, ಸ್ವಲ್ಪ ಎಲ್ಲರೂ ಖುಷಿಯಿಂದ ಇರೋಕ್ಕೆ ಪ್ರಯತ್ನ ಪಡಿ, ಸಂತೋಷದಿಂದ ಇರೋಕ್ಕೆ ಪ್ರಯತ್ನ ಪಡಿ. ಆದಷ್ಟು ನಿಮ್ಮ ಪರಿವಾರದವರೊಂದಿಗೆ, ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಪ್ರಿಯಕರನೊಂದಿಗೆ, ಇಲ್ಲ ಪ್ರೀತಿಸೋದರೊಂದಿಗೆ ನಂಬಿಕೆಯಿಂದ ಇರೋಕ್ಕೆ ಪ್ರಯತ್ನ ಮಾಡಿ. ಮತ್ತು ಯಾರ ಮೇಲೆ ನಂಬಿಕೆ ಇಟ್ಟಿರ್ತಾರೋ ಆ ನಂಬಿಕೆಯನ್ನು ಉಳಿಸಿಕೊಳ್ಳೋದು ಪ್ರಯತ್ನವನ್ನು ಮಾಡಬೇಕು. ಉಳಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ನಾನು ಅವ್ರ ಮೇಲೆ ನಂಬಿದ್ದೀನಿ ಅನ್ನೋದು ಅಷ್ಟೇ ಎಷ್ಟು ಮುಖ್ಯನೋ, ಆ ನಂಬಿಕೆಯನ್ನು ನಾವು ಉಳಿಸಿಕೊಳ್ಳೋದು ಅಷ್ಟೇ ಮುಖ್ಯವಾಗಿರೋದು. ಅದಕ್ಕೆ ಎಲ್ರಿಗೂ ಒಂದು ವಿನಮ್ರಪೂರ್ವಕವಾಗಿ ಒಂದು ವಿಚಾರವನ್ನು ಹೇಳಬೇಕು ಅಂದರೆ ನೀವು ನಂಬಿಕೆ ಇಡಿ, ಆ ನಂಬಿಕೆಯನ್ನು ನಾವು ಉಳಿಸ್ಕೊಳ್ಳೋಣ ಅಂತ ಇವತ್ತಿನ ಈ ಚಿಕ್ಕ ವಿಡಿಯೋನ ಮುಗಿಸ್ಬೇಕು ಅಂತ ಮಾಡ್ತಾಯಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಖುಷಿಯಿಂದ ಇರಿ, ನಗ್ತಾ ಇರಿ, ಸಂತೋಷದಿಂದಿರಿ. ಕೊನೆಗೂ ಮತ್ತೆ ನಾನು ವೆಹಿಕಲ್ ಸೌಂಡನ್ನೇ ನಿಮಗೆ ಕೇಳಿಸ್ತಾ ಇದ್ದೀನಿ ಅನ್ಸುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಸಂತೋಷದಿಂದ ಇರಿ.